ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಕ್ಯಾರೆಟ್ ಬಣ್ಣದ ಗೆಣಸನ್ನು ಮನೆಯಂಗಳದಲ್ಲಿ ಬೆಳೆದು ಕೀಳುವ ವಿಧಾನವನ್ನು ತೋರಿಸಿದ್ದನ್ನು ನೋಡಿ ನೀವೆಲ್ಲ ಪ್ರೋತ್ಸಾಹಿಸಿದ್ದೀರಿ. ಈ ಮೂಲಕ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಗೆಣಸನ್ನು ಉಪಯೋಗಿಸಿ ನಾವು ಯಾವ ರೀತಿಯಾಗಿ ಅಡುಗೆಯನ್ನು ಮಾಡಬಹುದು ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ. ನಮ್ಮ ಟಿ ವಿ ಅಡುಗೆ ಕಾರ್ಯಕ್ರಮದಲ್ಲಿಯೂ ಸಹ ನಾನು ಈ ಕ್ಯಾರೆಟನ್ನು ಉಪಯೋಗಿಸಿ ಖಾರದ ಪುಡಿಯನ್ನು ಮಾಡೋದು ಹೇಗೆ ಅಂತ ಹಂಚಿಕೊಂಡಿದ್ದೆ. ಆ ವಿಡಿಯೋವನ್ನು ಇನ್ನೊಮ್ಮೆ ತೋರಿಸ್ತೀನಿ. ಕೆಲವೊಮ್ಮೆ ನಾವು ಮಾರುಕಟ್ಟೆಯಿಂದ ತಂದ ಬಿಳೆಗೆಣಸು ಅಥವಾ ಮನೆಯಲ್ಲಿಯೇ ಬೆಳೆದ ಒಳಗಡೆ ಬಿಳಿ ಭಾಗವಿರುವಂತಹ ಗೆಣಸಿನಲ್ಲಿ ಬಳ್ಳಿಯನ್ನು ಹೋಲುವ ನಾರು ಇದ್ದು ತಿನ್ನುವಾಗ ಅಥವಾ ಕತ್ತರಿಸುವಾಗ ಮಧ್ಯೆ ಸಿಗುತ್ತದೆ. ಆದರೆ ಈ ಗೆಣಸಿನಲ್ಲಿ ಆ ರೀತಿಯಾದ ನಾರಿನ ಭಾಗವು ಇರುವುದಿಲ್ಲ. ನೋಡಿ, ಬಣ್ಣವು ಒಳಗಡೆ ಕ್ಯಾರೆಟ್ ಬಣ್ಣವೇ ಇರುತ್ತದೆ. ಬೇಯಿಸಿದ ಮೇಲೂ ಸಹ ಕ್ಯಾರೆಟ್ ಬಣ್ಣವನ್ನು ಹೊಂದಿರುವ ಇದು ವಿಶಿಷ್ಟ ತಳಿಯಾಗಿದೆ. ಮೊದಲೇ ಹೇಳಿದಂತೆ ಪಡಾರ್ನಿಂದ ಕೊಂಡೊಯ್ದ ಈ ವಿಧದ ಗೆಣಸು ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ, ಹೊನ್ನಾವರ, ಕುಮಟಾ ಹೀಗೆ ಅನೇಕ ಕಡೆಗಳಲ್ಲಿ ಈ ಗೆಣಸಿನ ಬಳ್ಳಿಯನ್ನು ನೆಟ್ಟು ಮನೆಯಂಗಳದಲ್ಲಿ ಗೆಣಸನ್ನು ಬೆಳೆದಿದ್ದಾರೆ. ನಾನೀಗ ಈ ಗೆಣಸಿನಿಂದ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಮಾಡುವಂತಹ ಸ್ವಲ್ಪ ಸಿಹಿ ಮುಂದಾಗಿರುವಂತಹ ಕೋದಿಲನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಗೆಣಸನ್ನು ಚೆನ್ನಾಗಿ ತೊಳೆದುಕೊಂಡು ಸಿಪ್ಪೆ ಸಹಿತವಾಗಿಯೇ ಸ್ವಲ್ಪ ದೊಡ್ಡಾಗಿರುವ ಹೋಳುಗಳನ್ನು ಮಾಡಿಕೊಳ್ಳಿ. ಸಾವಯವ ರೀತಿಯಲ್ಲಿ ಬೆಳೆದ ಈ ಗೆಣಸನ್ನು ಸಿಪ್ಪೆ ಸಹಿತ ಮಾಡಿದರೂ ಇದರಲ್ಲಿ ಪೋಷಕಾಂಶಗಳು ಇರುತ್ತವೆ. ನಂತರ ಈರುಳ್ಳಿಯನ್ನು ಸಹ ಸಿಪ್ಪೆ ತೆಗೆದು ಈ ರೀತಿಯಾಗಿ ಹೋಳುಗಳನ್ನಾಗಿ ಮಾಡಿಕೊಳ್ಳಿ. ಇದರ ಮಸಾಲೆಗಾಗಿ 2 ಚಮಚ ಕೊತ್ತಂಬರಿ, ಅರ್ಧ ಚಮಚ ಮೆಂತ್ಯ, ಅರ್ಧ ಚಮಚ ಉದ್ದಿನಬೇಳೆ, ಹಾಗೆ ಕೊನೆಯಲ್ಲಿ ಹಾಕೋಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಇಂಗನ್ನು ತೆಗೆದಿಟ್ಟುಕೊಳ್ಳಬೇಕು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೆಗೆದುಕೊಳ್ಳಿ. ದಕ್ಷಿಣ ಕನ್ನಡ ಅಥವಾ ನಮ್ಮ ಉತ್ತರ ಕನ್ನಡದಲ್ಲೆಲ್ಲ ಮಸಾಲೆ ಹುರಿಯೋಕ್ಕೆ ತೆಂಗಿನ ಎಣ್ಣೆ ವಿಶೇಷವಾಗಿ ಬಳಸೋದು. ಮೊದಲಿಗೆ ಮೆಣಸಿನಕಾಯಿಯನ್ನು ಹುರ್ಕೊಳ್ಳೋಣ. ಇದಕ್ಕೆ ನಿಮಗೆ ಗೆಣಸಿಂದ ಎಂತ ಹೇಳೋದು, ಇದು ಕೋದಿಲು. ಮೆಣಸಿನಕಾಯಿ ಕೆಂಪಾದ್ಮೇಲೆ ಉದ್ದಿನಬೇಳೆ, ಸಾಸಿವೆ, ಮೆಂತ್ಯ, ಕೊನೆಯಲ್ಲಿ ಸ್ವಲ್ಪ ಜೀರಿಗೆ, ಇಂಗನ್ನು ಹಾಕೋದು. ಇಂಗು ಹಾಕೋದ್ರಿಂದ ಅಂದರೆ ಗೆಣಸಾಗಿದ್ದರಿಂದ ವಾಯು ಆಗಬಾರ್ದು ಅಂತೇಳಿ ಇಂಗು ಹಾಕೋದು ಅಂತೇಳಿ ಹೇಳೋದು. ಇದಕ್ಕೆ ತೊಗರಿಬೇಳೆ ಏನು ಬೇಡ, ತೆಂಗಿನಕಾಯಿ ಹಾಕಿ ಈ ಮಸಾಲೆಯನ್ನು ಹಾಕಿ ಮಾಡುವಂಥದ್ದು ತುಂಬ ರುಚಿಯಾಗಿರುತ್ತೆ. ಅದು ಮತ್ತು ಈಗ ಮನೆಯಲ್ಲೇ ಬೆಳೆದ ಗೆಣಸಾಗಿದ್ದರಿಂದ ಇನ್ನೂ ಹೆಚ್ಚಿಗೆ ರುಚಿಯಲ್ಲಿ. ಕೊನೆಯಲ್ಲಿ ಇಂಗು ಮತ್ತು ಜೀರಿಗೆಯನ್ನು ಹುರಿದು ಕರಿಬೇವನ್ನು ಹಾಕಿಕೊಂಡ್ರೆ ಘಮ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಈಗ ಉದಿಯನ್ನು ಆರಿಸಿದ್ರೆ ಆರಿದ ಮೇಲೆ ತೆಂಗಿನಕಾಯಿ ಒಟ್ಟಿಗೆ ರುಬ್ಬೋದು. ನೋಡಿ, ನಾವು ಹುರಿದಿಟ್ಟ ಮಸಾಲೆ ಮತ್ತು ತೆಂಗಿನಕಾಯಿಯನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಅದು ಮಸಾಲೆ ಹಾಕಿದ ವಿಡಿಯೋವನ್ನು ತೋರಿಸೋಕ್ಕಾಗಿಲ್ಲ. ಅದೇ ಹುರಿದಿಟ್ಟ ಮಸಾಲೆಯನ್ನು ತೋರಿಸಿದ್ನಲ್ಲ, ಅದನ್ನು ತೆಂಗಿನಕಾಯಿ ಒಟ್ಟಿಗೆ ರುಬ್ಬೋದು. ಗೆಣಸಿಗೆ ನೀರು ಮತ್ತು ಹುಳಿಯನ್ನು ಹಾಕಿ ಬೇಯಿಸೋದು. ಉಪ್ಪುಳಿ ಬೆಲ್ಲನೂ ಒಂಚೂರು ಹಾಕಿದ್ದ. ಬೆಲ್ಲ ಹಾಕಿದ್ದನ್ನು ವೀಡಿಯೋದಲ್ಲಿ ತೋರಿಸೋಕ್ಕಾಗಿಲ್ಲ. ಎಷ್ಟು ತುಂಬ ಬೆಲ್ಲನ, ಸಿಹಿ ಆಗುವಷ್ಟು. ಉಪ್ಪು, ಹುಳಿ, ಬೆಲ್ಲವನ್ನು ಹಾಕಿ ಅರಿಶಿನನ್ನು ಹಾಕಿದ್ದ. ನೋಡಿ, ಇದು ಕ್ಯಾರೆಟ್ ಬಣ್ಣದ ಗೆಣಸು. ಇದರ ವಿಶೇಷತೆ ಇದೇನೆ. ಎಲ್ಲ ಗೆಣಸು ಬೆಳ್ಳಗಾಗಿದ್ದರೆ ಇದು ಕ್ಯಾರೆಟ್ ಬಣ್ಣದಲ್ಲಿ ಇದೆ. ರುಚಿಯು ಸ್ವಲ್ಪ ಭಿನ್ನವಾಗಿರುತ್ತೆ. ಈರುಳ್ಳಿ ಹೆಚ್ಚಿದ್ದನ್ನು ಹಾಕೋದು. ಮೆತ್ತಗಾಗೋ ತನಕ ಬೇಯಿಸೋದು. ಇದು ಬೇಗ ಬೆಂದು ಬಂದುಬಿಡುತ್ತೆ. ಗೆಣಸು ಬೆಂದಲ್ಲ. ನೋಡಿ, ಇದಕ್ಕೆ ಉಪ್ಪು, ಹುಳಿ ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿಯಾಗಿದೆ. ಈಗ ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಈ ಮಸಾಲೆಯನ್ನು ಹಾಕಿದರೆ ಆಯಿತು. ಇದಕ್ಕೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೋದಿಲು ಅನ್ನೋದು, ಅಂದರೆ ಬೇಳೆಯನ್ನು ಹಾಕದೆ ಮಾಡಿದ ಅಡುಗೆಗೆ ಕೋದಿಲು ಅನ್ನೋಂತ ಹೇಳೋದು. ನಾವು ಸಾಂಬಾರು ಅಥವಾ ಹುಳಿ ಅಂತೀವಿ. ಇದು ಕೋದಿಲು ಅಂತ ಬೇಳೆ ಹಾಕದೆ ಅನ್ನದೊಟ್ಟಿಗೆ ಊಟ ಮಾಡೋಕ್ಕೆ ಮಾಡೋದು. ಇದನ್ನು ಕುದಿಸಿಟ್ಕೊಂಡ್ರೆ ನಾವು ಸಂಜೆಗೂ ಊಟ ಮಾಡ್ಬೋದು, ಮರು ದಿವಸ ಬೇಕಿದ್ದರೂ ನಾವು ಉಪಯೋಗಿಸ್ಕೊಳ್ಬೋದು. ಅಂದರೆ ಮಜ್ಜಿಗೆ ಹಾಕಿದ್ದ ಅಲ್ಲದೇ ಇದ್ದರಿಂದ
ಇದು ಬೇಗನೆ ಹಾಳಾಗೋದಿಲ್ಲ. ಒಂದು ಸಲ ಕುದಿ ಬಂದರೆ ಆಯಿತು. ಒಗ್ಗರಣೆ ಹಾಕ್ಲಿಕ್ಕಿದ್ದ ಇದಕ್ಕೆ ಯಾವ ಒಗ್ಗರಣೆ? ಸಾಸಿವೆ, ಮೆಣಸು. ಇದಕ್ಕೆ ಸ್ವಲ್ಪ ಸಿಹಿಯಾಗುವಷ್ಟು ಹಾಕಿದರೆ ರುಚಿ ಭಿನ್ನವಾಗಿರುತ್ತೆ. ಯಾವುದಾದ್ರು ಉಪ್ಪು ಏನಾದರೂ ಕಡಿಮೆ ಆಗಿದೆ ಅಂದರೆ ಹಾಕ್ಕೊಂಡ್ರೆ ಆಯಿತು. ಅದು ನಿಮಗೆ ದಪ್ಪ ಎಷ್ಟು ಬೇಕೋ ಅಷ್ಟು ದಪ್ಪಕ್ಕೆ ಮಾಡಿಕೊಂಡ್ರೆ ಆಯಿತು. ಇದು ನೋಡಿ, ಇದಕ್ಕೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಬೋದು. ಈ ಕೊದಿಲು ಸಿಹಿ ಸಿಹಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸಿಹಿ ಮುಂದಾಗಿ ಮಾಡುವಂಥ ಅಡುಗೆ ಇದು. ಚೆನ್ನಾಗಿ ಕುದಿದು ಪರಿಮಳ ಬರ್ತಾ ಇದೆ. ಇದಕ್ಕೊಂದು ಒಗ್ಗರಣೆ ಆದರೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದರೆ, ನಮ್ಮ ಕರಾವಳಿಯವರಿಗೆಲ್ಲ ತೆಂಗಿನ ಎಣ್ಣೆ ಇಲ್ಲದೆ ಅಡುಗೆನೇ ಇಲ್ಲ. ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ತಾಜಾ ಕಾಯಿಯಿಂದ ಮಾಡಿರುವಂತಹ ಎಣ್ಣೆ ಆಗಿರುತ್ತೆ. ಹಚ್ಚಿದ್ದಕ್ಕೆ ನೋಡಿ, ಅನ್ನದೊಟ್ಟಿಗೆ ಸಾಂಬಾರು ತೊಂಬಳಿ. ಮೊದಲಿಗೆ ತೊಂಬಳಿಯನ್ನು ಊಟ ಮಾಡೋದು. ಈ ರೀತಿಯಾಗಿ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಮಾಡುವಂತಹ ಸಿಹಿಗೆಣಸಿನ ಕೊದಿಲು ತುಂಬ ಇಷ್ಟವಾದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ. ಈ ಸಿಹಿಗೆಣಸನ್ನು ಹಾಗೆಯೇ ಬೇಯಿಸಿ ತಿಂದರೂ ತುಂಬ ರುಚಿಯಾಗಿರುತ್ತದೆ. ಹಾಗೆಯೇ ನಾನು ಈ ಸಿಹಿಗೆಣಸನ್ನು ಉಪಯೋಗಿಸಿ ನಮ್ಮ ಉತ್ತರ ಕನ್ನಡ ಹವ್ಯಕರಲ್ಲಿ ಮಾಡುವಂತಹ ಗೆಣಸಿನ ಹಸಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀವು ಯಾವುದೇ ಗೆಣಸನ್ನು ಬೇಕಾದರೂ ಬಳಸಿಕೊಳ್ಳಬಹುದು. ನಾನಿಲ್ಲಿ ಈ ಕ್ಯಾರೆಟ್ ಬಣ್ಣದ ಗೆಣಸನ್ನು ಕಾಳುಗಳು ಬೇಯಿಸುವಾಗ ಜೊತೆಯಲ್ಲಿ ಕುಕ್ಕರ್ನಲ್ಲಿಟ್ಟು ಬೇಯಿಸಿ ತೆಳುವಾದ ಸಿಪ್ಪೆಯನ್ನು ತೆಗೆಯಲು ಬಂದುದರಿಂದ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಹಸಿಯಾದ ತೆಂಗಿನ ತುರಿಯನ್ನು ಹಾಕಿಕೊಂಡು ಇದಕ್ಕೆ ಪರಿಮಳಕ್ಕಾಗಿ ನಾನು ಸ್ವಲ್ಪ ಸಾಸಿವೆ ಹಾಗೂ ಖಾರಕ್ಕಾಗಿ ಒಂದೆರಡು ಸೂಜಿ ಮೆಣಸು ಅಥವಾ ಒಣಮೆಣಸಿನ ಚೂರನ್ನು ಹಾಕಿಕೊಂಡು ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಂಡು ಈ ಹೆಚ್ಚಿಟ್ಟುಕೊಂಡ ಗೆಣಸಿನ ಹೋಳಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಗಟ್ಟಿಯಾದ ಮೊಸರನ್ನು ಹಾಕಿದರೆ ಸಿಹಿ ಗೆಣಸಿನ ಹಸಿಯನ್ನು ಅನ್ನದೊಡನೆ ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ. ತುಪ್ಪದಲ್ಲಿ ಒಂದು ಒಗ್ಗರಣೆಯನ್ನು ಹಾಕಿಕೊಂಡರೆ ಇನ್ನೂ ರುಚಿ ಹೆಚ್ಚಾಗುತ್ತದೆ. ವಿಡಿಯೋದಲ್ಲಿ ಅದನ್ನು ತೋರಿಸೋಕೆ ಆಗಿಲ್ಲ. ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಮಾಡಿದಂತಹ ಈ ಸಿಹಿಗೆಣಸಿನ ಅಡುಗೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.